ಸಹಕಾರದಿಂದ ಇವತ್ತು ಇಡೀ ರಾಜ್ಯ ಕನಕಪುರದ ಕಡೆ ನೋಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಬಹುಶಃ ಈ ಕನಕೋತ್ಸವ 2012ರಲ್ಲಿ ನಾವು ಮೊದಲನೇ ಬಾರಿಗೆ ಪ್ರಾರಂಭ ಮಾಡಿದ್ವಿ ಈ ಕನಕಪುರದ ಕನಕೋತ್ಸವವನ್ನು. ಅವತ್ತಿಂದ ಇವತ್ತಿನವರೆಗೂ ಕೂಡ 2 ವರ್ಷಗಳಿಗೊಮ್ಮೆ ಆಲ್ಟರ್ನೇಟ್ ಇಯರ್ಸ್ ನಾವು ಈ ಕನಕೋತ್ಸವವನ್ನು ಮಾಡ್ತಾ ಬಂದಿದ್ದೇವೆ. ಇದು 7ನೇ ಕನಕೋತ್ಸವ. ವರ್ಷದಿಂದ ವರ್ಷಕ್ಕೆ ಒಂದರಂತೆ ಒಂದು ವಿಶೇಷ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡ್ತಾ ಈ ಕನಕೋತ್ಸವ ಇವತ್ತು ರಾಜ್ಯದ ಗಮನವನ್ನು ಸೆಳೆದಿದೆ. ಬಹುಶಃ ನಾವ್ಯಾರು ಅಂದ್ಕೊಂಡಿರಲಿಲ್ಲ. ಏನಪ್ಪ ಎಲ್ಲರೂ ಏನಂತಾರೆ ಅಂದರೆ ಹೊರಗಡೆಯವರು ಏನು ಕನಕಪುರದಲ್ಲಿ ಕನಕೋತ್ಸವ ಮಾಡ್ತಾ ಇದ್ದಾರೆ. ಇದು 2012ರಲ್ಲಿ ನಾವು ಪ್ರಾರಂಭ ಮಾಡಿದಂಥ ಕಾರ್ಯಕ್ರಮ. ಕನಕೋತ್ಸವದ ಉದ್ದೇಶ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಉದ್ದೇಶ, ಸ್ಥಳೀಯ ಪ್ರತಿಭೆಗಳಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಒಂದೆಡೆ ತಂದು ಎಲ್ಲ ಸಮುದಾಯ, ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ವಯಸ್ಸಿನ ಪುಟಾಣಿ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರು ಎಲ್ಲರಿಗೂ ಕೂಡ ಈ ಕನಕೋತ್ಸವ ವೇದಿಕೆಗೆ ಕರ್ಕೊಂಡು ಬಂದು ಈ ವೇದಿಕೆಯನ್ನು ಸಂಪೂರ್ಣವಾಗಿ ಅವ್ರದ್ದಾಗಿ ಮಾಡಿಕೊಡ್ಬೇಕು ಅಂತಕ್ಕಂಥ ಈ ಕನಕೋತ್ಸವ ವೇದಿಕೆಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಬಹುಶಃ ನಾವು ಪ್ರಾರಂಭ ಮಾಡಿದಾಗ ಇಷ್ಟೊಂದು ನಾವು ಯಶಸ್ಸಾಗ್ತೀವಿ ಅಂಥೇಳಿ ಅಂದ್ಕೊಂಡಿರಲಿಲ್ಲ. ಆದರೆ ಇವತ್ತು ನಾನು, ನಮ್ಮ ಕಾರ್ಯಕರ್ತರು, ನಮ್ಮೆಲ್ಲ ಸಂಘಟಕರು ಬಹುಶಃ ಕಳೆದ 3 ತಿಂಗಳಿಂದ ಈ ಕಾರ್ಯಕ್ರಮ ಒಂದು ದಿನದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಳೆದ 3 ತಿಂಗಳಿಂದ ನಿರಂತರವಾಗಿ ಅವರವರ ಜವಾಬ್ದಾರಿಯನ್ನು ಹೊತ್ತು ಎಲ್ಲ ಪಂಚಾಯಿತಿಗಳಿಗೆ, ತಾಲೂಕುಗಳಿಗೆ, ಬೇರೆ ಬೇರೆ ಸ್ಥಳಗಳಿಗೆ ವಹಿಸಿದಂಥ ಎಲ್ಲ ಕೆಲಸಗಳನ್ನು ಬಹಳ ಅಚ್ಚುಕಟ್ಟಾಗಿ, ಇದು ನಮ್ಮ ಉತ್ಸವ, ಇದು ನಮ್ಮೂರಿನ ಕನಕೋತ್ಸವ, ನಮ್ಮೂರಿನ ಮಕ್ಕಳ ಹಬ್ಬ, ನಮ್ಮೂರಿನ ಮಹಿಳೆಯರ ಹಬ್ಬ, ನಮ್ಮೂರಿನ ವಿದ್ಯಾರ್ಥಿಗಳ ಹಬ್ಬ, ಈ ಹಬ್ಬವನ್ನು ನಾವೆಲ್ಲರೂ ಸೇರಿ ಆಚರಣೆ ಮಾಡಬೇಕು ಅಂತೇಳಿ ಇವತ್ತು ಇಡೀ ತಾಲೂಕು, ಇಡೀ ಜಿಲ್ಲೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಸಜ್ಜಾಗಿ ನಿಂತಿದೆ. ಸೊ ಹಾಗಾಗಿ ಅವರೆಲ್ಲರ ಸ್ಮರಣೆಯನ್ನು ಈ ಸಂದರ್ಭದಲ್ಲಿ ನಾನು ಮಾಡಲೇಬೇಕಾಗ್ತದೆ. ಕಾರಣ ಏನು ಅಂತಂದರೆ ಈ ಯಶಸ್ಸು ಎಲ್ಲರ ಯಶಸ್ಸು. ನಾನು ಹೇಳ್ತಾ ಇದ್ದೆ, ಕನಕಪುರದವ್ರು ಗೆಲ್ಲಿಲ್ಲ ಅಂತ ಅಂದರು ಕೆಲವು ಸಂದರ್ಭದಲ್ಲಿ. ಇದು ಕನಕಪುರದವ್ರು ಗೆಲ್ಲಿ ಅಂತೆಲ್ಲ ಮಾಡಿದ್ದು, ಇದು ಕನಕೋತ್ಸವ ವೇದಿಕೆ, ಕನಕಪುರದ ಉತ್ಸವದ ವೇದಿಕೆ ಗೆಲ್ಲಬೇಕು ಅಂತಕ್ಕಂಥ ಮಾಡಿದ್ದೇನೆ. ಹಾಗಾಗಿ ನನಗೆ ನಮ್ಮ ಜಿಲ್ಲೆಯ ಯಾರೇ ಗೆದ್ದರೂ ಕೂಡ ನಾನು ಗೆದ್ದಾಗೆ, ಹಾಗಾಗಿ ಅವರಿಗೆ ಗೌರವವನ್ನು ಸಲ್ಲಿಸುವಂಥ ವೇದಿಕೆಯನ್ನು ನಾನು ನಿರ್ಮಾಣ ಮಾಡಿಕೊಟ್ಟಿದ್ದೇನೆ. ಯಾವುದೇ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇಲ್ಲದ ರೀತಿಯಲ್ಲಿ ಇಂಥ ಕಾರ್ಯಕ್ರಮವನ್ನು ನಮ್ಮ ಮಕ್ಕಳು, ಪ್ರತಿಭೆಗಳು ಬಂದು ಇಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಆ ಉದ್ದೇಶದಿಂದ ಇವತ್ತು ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಒಂದಲ್ಲ ಎರಡಲ್ಲ, ನಮ್ಮ ಯುವಕರೆಲ್ಲರೂ ಸೇರಿ ಕ್ರಿಕೆಟ್ ಪಂದ್ಯಾವಳಿ ಮಾಡಬೇಕು ಅಂತ ಹೇಳಿದ್ರು. ಕ್ರಿಕೆಟ್ ಪಂದ್ಯಾವಳಿ ಮಾಡಬೇಕು ಅಂತ ಹೇಳಿದಾಗ ತಂಡಗಳು ಎಷ್ಟು ಬರುತ್ತೆ ಅಂತ ಕೇಳಿದೆ. ಗೊತ್ತಿಲ್ಲ ಅಂತ ಹೇಳಿದ್ರು. ಕೊನೆಗೆ ತಂಡಗಳು 5 ಕ್ಷೇತ್ರಗಳಲ್ಲಿ ಈ ಕನಕೋತ್ಸವ ವೇದಿಕೆಯಿಂದ ಕ್ರಿಕೆಟ್ ಪಂದ್ಯಾವಳಿಗಳು ನಡೀತು. 1350 ತಂಡಗಳು, ಕನಕಪುರದಲ್ಲಿ 302 ತಂಡಗಳು ಭಾಗವಹಿಸಿತ್ತು, ಚನ್ನಪಟ್ಟಣದಲ್ಲಿ 204 ತಂಡಗಳು ಭಾಗವಹಿಸಿತ್ತು, ಮಾಗಡಿನಲ್ಲಿ 314 ತಂಡಗಳು ಭಾಗವಹಿಸಿತ್ತು, ರಾಮನಗರದಲ್ಲಿ 180 ತಂಡಗಳು ಭಾಗವಹಿಸಿತ್ತು, ಕುಣಿಗಲ್ನಲ್ಲಿ ಸುಮಾರು 342 ತಂಡಗಳು ಭಾಗವಹಿಸಿ ಒಟ್ಟು 1350 ತಂಡಗಳು ಇವತ್ತು ಭಾಗವಹಿಸಿದೆ ಅಂತ ಅಂದರೆ ತಾವು ಲೆಕ್ಕ ಹಾಕಬೇಕು. ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಡಲಿಕ್ಕೆ ಎಷ್ಟು ಜನ ಗ್ರಾಮೀಣ ಮಕ್ಕಳು, ಗ್ರಾಮೀಣ ಯುವ ಪ್ರತಿಗಳು, ಒಟ್ಟು ಸುಮಾರು 15,000 ಮಕ್ಕಳು ಈ ಕ್ರಿಕೆಟ್ನ ಹಿಂದೆ ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ ಗೆದ್ದಿದ್ದಾರೆ, ತಾಲೂಕ್ ಪಂಚಾಯಿತಿ ಮಟ್ಟದಲ್ಲಿ ಗೆದ್ದಿದ್ದಾರೆ, ನಮ್ಮ ಜಿಲ್ಲಾ ಮಟ್ಟಕ್ಕೆ ಇವತ್ತು ಬಂದು ಗೆದ್ದು ಈ ಒಂದು ಕ್ರೀಡಾಂಗಣದಲ್ಲಿ ಆಡಿ ಗೆದ್ದು ಹೋಗಿದ್ದಾರೆ. ಸೊ ಬಹುಶಃ ಅವರೆಲ್ಲರಿಗೂ ಕೂಡ ನಾನು ಶುಭವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಕಾರ್ಯಕ್ರಮ ಪ್ರಾರಂಭ ಆಗದೆ ಪರಮ ಪೂಜ್ಯ ಶ್ರೀ ಶ್ರೀ ವಚನಾನಂದ ಸ್ವಾಮೀಜಿಗಳ ಆಶೀರ್ವಾದ,
ಮತ್ತು ಅವರ ಯೋಗ ಶಿಬಿರದಿಂದ 2012ರಲ್ಲಿ ನಾನು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದಾಗ ಅವರು TV9ನಲ್ಲಿ ಯೋಗ ಗುರುಗಳಾಗಿ ಪ್ರತಿ ಹಂತದಲ್ಲೂ ಕೂಡ ಅವರಿಂದ ಉತ್ತೇಜಿತನಾಗಿ ನಾನು ಯೋಗ ಶಿಬಿರ ಬಗ್ಗೆ ಅವರನ್ನು ಇಲ್ಲಿಗೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಅವರನ್ನು ಭೇಟಿ ಮಾಡಿ ನಾವು ಅವತ್ತು ಮನವಿಯನ್ನು ಮಾಡಿದಾಗ ಅವರು ಇಲ್ಲೇ ಬಂದು ಸುಮಾರು 3 ದಿನಗಳ ಕಾಲ ಯೋಗ ಶಿಬಿರವನ್ನು ನಡೆಸಿದ್ರು. ಮೊದಲು 3 ದಿನ ಮಾಡಿದ್ರು, ಆಮೇಲೆ 4 ದಿನ ಮಾಡಿ ಈಗ ಕೊನೆಗೆ 5 ದಿನಕ್ಕೆ ತಲುಪಿದ್ದೇವೆ ನಾವು. ಸೊ ಯೋಗ ಶಿಬಿರವನ್ನು ಮಾಡುವಂಥ ಸಂದರ್ಭದಲ್ಲಿ ಸುಮಾರು 4,000 ಜನ ಹಿರಿಯ ನಾಗರಿಕರು, ಮಕ್ಕಳೆಲ್ಲರೂ ಕೂಡ ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಮಾಡಿರ್ತಾ ಇದ್ದಾರೆ. ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಹೀಗೆ ಒಂದೊಂದು ಕಾರ್ಯಕ್ರಮ ಹೇಳ್ತಾ ಹೋಯ್ತು ಅಂದರೆ ಯಾರ್ಯಾರು ಎಷ್ಟೆಷ್ಟು ಜನ ಭಾಗವಹಿಸಿದ್ರು, ಯಾವ್ಯಾವ ಕಾರ್ಯಕ್ರಮಕ್ಕೆ ಎಷ್ಟೆಷ್ಟು ಜನ ಭಾಗವಹಿಸಿದ್ರು ಅಂತ ಹೇಳಿದ್ರೆ ಅದು ಸುಮಾರು 1.5-2 ಲಕ್ಷಕ್ಕೂ ಹೆಚ್ಚು ಜನ ಈ ಕನಕೋತ್ಸವದ ಉತ್ಸವದಲ್ಲಿ ಭಾಗವಹಿಸಿದ್ದಾರೆ. ಅದು ಈ ಕನಕೋತ್ಸವ ವೇದಿಕೆಯ ಉದ್ದೇಶ. ಆ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 24 ಆಯಾಮಗಳಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಎಲ್ಲರಿಗೂ ಕೂಡ ಪ್ರೋತ್ಸಾಹ ಕೊಟ್ಟಿದ್ದೇವೆ. ಏನೋ ಬರೀ ಹುಡುಗರ ಕಡೆನೇ ನೋಡ್ತೀರಾ, ಹುಡುಗಿರದೇನು ಕಾರ್ಯಕ್ರಮ ಮಾಡಲ್ಲ ಅಂದ್ರು. ಥ್ರೋಬಾಲ್ ಆಡ್ತೀವಿ ಅಂದ್ರು, ಥ್ರೋಬಾಲ್ ಆಡಿ ಅಂದೆ. ಇನ್ಯಾರೋ ಬಂದು ನಾವು ವಾಲಿಬಾಲ್ ಆಡಬೇಕು ಅಂತ ಅಂದ್ರು, ವಾಲಿಬಾಲ್ ಟೂರ್ನಮೆಂಟ್ ಮಾಡಿ ಅಂದೆ. ಇನ್ಯಾರೋ ಬಂದು ಕೇಳಿದ್ರು ಕಬಡ್ಡಿ ಎಲ್ಲ ಬಿಟ್ಬಿಟ್ಟಿದ್ದೀರಾ ಅಂತ ಅಂದ್ರು. ಇಲ್ಲಪ್ಪ, ನಾನು ಆಡ್ತಾ ಇದ್ದೆ, ನೀವು ಆಡಿ ಅಂತ ಹೇಳಿ ಕಬಡ್ಡಿ ಆಡಿ ಅಂತ ಹೇಳಿದೆ. ಬಂದಂಥ ತಂಡಗಳು ಭಾಗವಹಿಸಿದಂಥವ್ರು ಇವತ್ತು ಫೈನಲ್ಸ್ ಮುಗಿದಿದೆ, ಈಗ ಬಹುಮಾನವನ್ನು ಅವರು ಕೊಡ್ತಾ ಇದ್ದಾರೆ. ಇನ್ನು ಕೆಲವರು ಬ್ಯಾಡ್ಮಿಂಟನ್ ಆಡ್ತೀವಿ ಅಂತ ಬಂದರು, ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಮಾಡಿಸಿದ್ದೇನೆ. ಶಟಲ್ ಟೂರ್ನಮೆಂಟ್ ಮಾಡಿದ್ದೇವೆ. ಲಾಂಗ್ ಟೆನ್ನಿಸ್ ಕೆಲವರು ಲಾಂಗ್ ಟೆನ್ನಿಸ್ ಅಭ್ಯಾಸ ಮಾಡ್ತಾರೆ, ಅವ್ರಿಗೂ ಕೂಡ ಪ್ರೋತ್ಸಾಹ ಕೊಡಬೇಕು ಅಂತ ಲಾಂಗ್ ಟೆನ್ನಿಸ್ ಮಾಡಿದ್ದೇವೆ. ಬಾಸ್ಕೆಟ್ಬಾಲ್ ಪ್ರಾಕ್ಟೀಸ್ ಮಾಡ್ತಾರೆ, ಬಾಸ್ಕೆಟ್ಬಾಲ್ ಟೂರ್ನಮೆಂಟ್ ಮಾಡಬೇಕು ಅಂತ ಹೇಳಿದ್ರು, ಅದಕ್ಕೆ ಅವಕಾಶ ಕೊಟ್ಟಿದ್ದೇವೆ. ರನ್ ಫಾರ್ ಮನ್ರೇಗಾ, ಇವತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿದ್ರೆ ಬಹುಶಃ ಗ್ರಾಮೀಣ ಪ್ರದೇಶದಲ್ಲಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಒಂದು ವಿಶೇಷವಾದಂಥ ಕಾನೂನನ್ನು ರಚನೆ ಮಾಡಿದರು. ಆ ಕಾನೂನನ್ನು ಮೊಟಕುಗೊಳಿಸುವಂಥ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿರುವಂಥ ಸಂದರ್ಭದಲ್ಲಿ ಜನಜಾಗೃತಿಯನ್ನು ಮೂಡಿಸಬೇಕು, ಮತ್ತೆ ಮನ್ರೇಗಾವನ್ನು ಯಥಾಸ್ಥಿತಿಗೆ ತರಬೇಕು ಅಂತೇಳಿ ರನ್ ಫಾರ್ ಮನ್ರೇಗಾ ಅಂತೇಳಿ ಸುಮಾರು 13 ಕಿಲೋಮೀಟರ್ ಓಟವನ್ನು ಮಾಡಿದ್ವಿ. ಆ 13 ಕಿಲೋಮೀಟರ್ ಓಟ ಪುರುಷರಿಗಾಗಿ ಮತ್ತು ಮಹಿಳೆಯರಿಗಾಗಿ 8 ಕಿಲೋಮೀಟರ್ ಓಟವನ್ನು ಮಾಡಿದ್ವಿ. ಅದರಲ್ಲಿ ಭಾಗವಹಿಸಿದವರು ಸುಮಾರು 6,000 ಮಕ್ಕಳು ಭಾಗವಹಿಸಿದ್ದಾರೆ. ಸೊ ಹೀಗೆ ಖೋಖೋ ಮಾಡಿ ಅಂತ ಹೇಳಿದ್ರು, ಖೋಖೋ ಮಾಡಿದ್ವಿ. ಸ್ವಿಮ್ಮಿಂಗ್ ಕಾಂಪಿಟೇಷನ್ನು ಕುಣಿಗಲ್ಲು ಮತ್ತು ರಾಮನಗರದಲ್ಲಿ ಸ್ವಿಮ್ಮಿಂಗ್ ಕಾಂಪಿಟೇಷನ್ಸು ಮಾಡಬೇಕು ಅಂತ ಹೇಳಿದ್ರು. ಹೀಗೆ ವಿಜ್ಞಾನ ಮೇಳ, ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಗುರುತಿಸಬೇಕು ಅಂತ ಹೇಳಿದ್ರೆ ಎಲ್ಲ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಅವರದೇ ಆದಂಥ ತಂತ್ರಜ್ಞಾನವನ್ನು, ಅವರದೇ ಆದಂಥ ಆಲೋಚನೆಗಳನ್ನು, ಚಿಂತನೆಗಳನ್ನು ಇಟ್ಕೊಂಡಿರ್ತಾರೆ. ಸುಮಾರು 1350 ಮಾಡೆಲ್ಗಳನ್ನು ನಮ್ಮ ತಾಲೂಕಿಗೆ ತಂದು ಇಡೀ ಜಿಲ್ಲೆಯ ಎಲ್ಲ ಶಾಲೆಗಳು ಯಾರ್ಯಾರು ಅನೇಕ ಪ್ರತಿಭೆಗಳನ್ನು ಇಟ್ಕೊಂಡಿದ್ದಾರೆ, ವಿಜ್ಞಾನ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಏನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ, ಅದನ್ನು ಪ್ರದರ್ಶನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ವಾಯ್ಸ್ ಆಫ್ ಕನಕೋತ್ಸವ ಎಲ್ಲರೂ ಕೂಡ SPB ಬಾಲಸುಬ್ರಹ್ಮಣ್ಯಂ ಅವರು ಎದೆ ತುಂಬಿ ಹಾಡುವೆನ್ನು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು. ಸಾಕಷ್ಟು ಪ್ರತಿಭೆಗಳು ಹೊರ ಬಂತು. ಸರಿಗಮಪ ಹಾಡುಗಾರಿಕೆಯಿಂದ ಇವತ್ತು ಏನು TV ಸೀರಿಯಲ್ಗಳು ಬರ್ತಾ ಇದೆ, ಆ ಸರಿಗಮಪ ಇಂದ ಸಾಕಷ್ಟು ಗ್ರಾಮೀಣ ಪ್ರತಿಭೆಗಳು ಹೊರಬರಲಿಕ್ಕೆ ಅವಕಾಶ ಆಯಿತು. ಸೊ ಹಾಗಾಗಿ ವಾಯ್ಸ್ ಆಫ್ ಕನಕೋತ್ಸವ ಮಾಡಬೇಕು ಅಂಥೇಳಿ ವಾಯ್ಸ್ ಆಫ್ ಕನಕೋತ್ಸವವನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಸುಮಾರು ಒಟ್ಟು 9,968 ಮಕ್ಕಳು ಭಾಗವಹಿಸಿದ್ರು. 9,968 ನಿಮ್ಮ ಮಕ್ಕಳು ಭಾಗವಹಿಸಿದ್ರು ಅಂತ ಹೇಳಲಿಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ. ಇದು ಕನಕೋತ್ಸವದ ವೇದಿಕೆಯ ಉದ್ದೇಶ. ಹಾಗೆಯೇ ನಾವು ಚಲನಚಿತ್ರ ಗೀತೆಗಳಿಗೆ ನೃತ್ಯ ಮತ್ತು ನಮ್ಮ ಜನಪದ ನೃತ್ಯಗಳನ್ನು ಹಾಡ್ತಕ್ಕಂಥವ್ರಿಗೆ ಪ್ರತ್ಯೇಕ ವಿಭಾಗಗಳನ್ನು ಮಾಡಿ 16 ವರ್ಷದ ಮೇಲ್ಪಟ್ಟು 16 ವರ್ಷದ ಒಳಪಟ್ಟು ಅಂಥೇಳಿ 2 ವಿಭಾಗಗಳನ್ನು ಮಾಡಿದ್ದೇವೆ. ಕೆಲವು ವಿಚಾರಗಳಲ್ಲಿ ಎಲ್ರಿಗೂ ಕೂಡ 2 ವಿಭಾಗಗಳನ್ನು, ಈವನ್ ಸ್ಪೋರ್ಟ್ಸಲ್ಲೂ ಕೂಡ 2 ವಿಭಾಗಗಳನ್ನು ಮಾಡಿದ್ದೇವೆ. ಮಾಡಿ ಅವ್ರಿಗೆ ಅವಕಾಶವನ್ನು ಕೊಟ್ಟಿದ್ವಿ. ಅವರು ಕೂಡ ಸುಮಾರು ತಂಡವಾಗಿ ಬಂದು
ಇವತ್ತು ಬಹುಮಾನವನ್ನು ಗೆದ್ದಿದ್ದಾರೆ. ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ 3 ತಂಡಗಳು ಈ ವೇದಿಕೆಗೆ ಬರೋದಿದೆ. ಸೊ ಹಾಗಾಗಿ ಗ್ರಾಮ ದೇವತೆಗಳ ಉತ್ಸವ ಮಾಡ್ತಾ ಇದ್ವಿ. ಸೊ ಈ ಬಾರಿ ವಿಶೇಷ ಏನಂತ ಅಂದ್ರೆ ತಾಯಿ ಕಬ್ಬಾಳಮ್ಮನ್ನ ಕೆಂಕೇರಮ್ಮನ್ನ ಎರಡು ಕೂಡ ಅಂಬಾರಿ ಮಾಡ್ಕರ್ಕ ಬರಬೇಕು ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ಇವತ್ತು ಆನೆ ಅಂಬಾರಿಯನ್ನ ಮಾಡೋದ್ರ ಮುಖಾಂತರ ಸುಮಾರು 300 ದೇವರುಗಳು, ಗ್ರಾಮ ದೇವತೆಗಳು, ನಮ್ಮ ತಾಲೂಕಿನ ಎಲ್ಲ ದೇವರುಗಳನ್ನ ಒಂದೆಡೆ ತಂದು ಇಡೀ ರಾಜ ಬೀದಿನಲ್ಲಿ ಮೆರವಣಿಗೆ ಮಾಡಿಸುವಂತ ಕೆಲಸವನ್ನ ಆ ದೇವರುಗಳು, ಈ ಕನಕಪುರ ಅಂತ ಅಂದ್ರೆ ಕನಕಪುರ ಒಬ್ಬರದಲ್ಲ, ಎಲ್ಲ ಹಳ್ಳಿಗಳಿಂದ ಬಂದಿರ್ತಾರೆ, ಎಲ್ಲ ಭಾಗಗಳಿಂದ ಬಂದಿರ್ತಾರೆ. ಅವರದೇ ಆದಂತಹ ದೇವರುಗಳಿಗೆ ಅವರದೇ ಆದಂತಹ ಹರಕೆಗಳನ್ನ, ಅವರ ಮನೆ ದೇವರುಗಳನ್ನ ಪೂಜೆ ಮಾಡುವಂತ ಅವಕಾಶ ಇವತ್ತು ಅವ್ರಿಗೆಲ್ಲರೂ ಕೂಡ ಕಲ್ಪಿಸ್ಬೇಕು. ಅವ್ರ ಮನೆ ಮುಂದೆ ದೇವರುಗಳನ್ನ ತರಬೇಕು ಅಂತ ಹೇಳಿ ಗ್ರಾಮ ದೇವತೆಗಳ ಉತ್ಸವವನ್ನ ಮಾಡಿದ್ವಿ. ಸೊ ಬಹುಶಃ ಇಡೀ ತಾಲೂಕು, ಇಡೀ ಕನಕಪುರ, ರಾಮನಗರದಲ್ಲೂ ಕೂಡ ಮಾಡಿದ್ವಿ. ಸೊ ಹಾಗಾಗಿ ಈ ಇಡೀ ತಾಲೂಕು ಕಾರ್ಯಕ್ರಮ ಬಹಳ ವಿಶೇಷವಾದಂತಹ ರೀತಿಯಲ್ಲಿ ಆಯೋಜನೆಯನ್ನ ಮಾಡಿದ್ದೇವೆ. ಸುಮಾರು 25 ವರ್ಷಗಳಿಂದ DK ಶಿವಕುಮಾರ್ ಅವರ ಕನಸೇನು ಅಂತ ಹೇಳಿದ್ರೆ ಮಕ್ಕಳನ್ನ ಪ್ರೋತ್ಸಾಹ ಮಾಡಬೇಕು, ಮಕ್ಕಳಿಗೆ ಬೆಂತಟ್ಟಬೇಕು, ವಿದ್ಯಾರ್ಥಿಗಳು ಹೆಚ್ಚು ಸಂಖ್ಯೆಯಲ್ಲಿ ಪಾಸ್ ಆಗಬೇಕು, ಅವರಲ್ಲಿರ್ತಕ್ಕಂಥ ಏನು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಅವರನ್ನು ಪ್ರೋತ್ಸಾಹ ಮಾಡಬೇಕು, ಪೋಷಕರನ್ನ ಅವ್ರು ಬೆಂತಟ್ಟೋ ರೀತಿ ನಾವು ಮಾಡಬೇಕು ಅಂತ ಹೇಳಿ 25 ವರ್ಷಗಳಿಂದ ನಿರಂತರವಾಗಿ ವಿದ್ಯಾರ್ಥಿಗಳಿಗೆ SLC ಮತ್ತು PUCನಲ್ಲಿ ಯಾರು ಶೇಕಡ 60 ಅಬೌವ್ 60% ಯಾರು ತಗೊಂಡಿದ್ದಾರೆ ಅವರನ್ನ ಗೌರವಿಸುವಂಥ ಕೆಲಸವನ್ನ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಮಾಡಿದ್ದೇವೆ. ಅಂದ್ರೆ ಈ ಬಾರಿ 2 ವರ್ಷಗಳಿಂದ 8700 ವಿದ್ಯಾರ್ಥಿಗಳಿಗೆ ಸ್ವತಃ DK ಶಿವಕುಮಾರ್ ಅವರು ನಾನೇ ಇಬ್ರು ಸೇರಿ ಸನ್ಮಾನವನ್ನ ಮಾಡಿ ಇವತ್ತು ಅವರನ್ನ ಪುರಸ್ಕಾರ ಮಾಡುವಂತ ಕೆಲಸವನ್ನ ನಾವು ಮಾಡಿದ್ದೇವೆ. ಬಾಡಿ ಬಿಲ್ಡಿಂಗ್ ಶೋ ಎಲ್ಲ ಜಿಮ್ನಾಶಿಯಂಗೆ ಹೋಗಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನಾನು ಹಂಗಿದ್ದೀನಿ, ನಾನು ಕಟ್ಸ್ಕೊಂಡು 6 ಪ್ಯಾಕ್ ನೋಡು, 5 ಪ್ಯಾಕ್ ನೋಡು, 4 ಪ್ಯಾಕ್ ನೋಡು ಅಂತೇಳಿ ಎಲ್ಲರೂ ಕೂಡ, ಅವ್ರಿಗೂ ಕೂಡ ಏನಾದರೂ ಮಾಡಬೇಕು ಅಂತ ಅಂದರು. ಆಯ್ತಪ್ಪ ಬಾಡಿ ಬಿಲ್ಡ್ ಶೋ ಮಾಡೋಣ ಅಂಥೇಳಿ ಅವ್ರಿಗೆ ಅವಕಾಶವನ್ನು ಕೊಟ್ಟಿದ್ದೇವೆ. ಹೆಣ್ಮಕ್ಳು ಕೇಳಿದ್ರು, ಬರೀ ಗಂಡಸರಿಂದನೇ ಇದ್ದೀರಿ ಅಂತ, ನಿಮ್ಗೆ ಏನು ಮಾಡಬೇಕು ಅಂತ ಅಂದೆ. ಹೇರ್ ಸ್ಟೈಲ್ ಕಾಂಪಿಟೇಷನ್ ಮಾಡಿ ಅಂತ ಅಂದರು. ಆಯಿತು ಅಂತ ಹೇಳಿ ಹೇರ್ ಸ್ಟೈಲ್ ಕಾಂಪಿಟೇಷನ್ ಮಾಡಿದ್ವಿ. ಇದೇ ಮೈದಾನದಲ್ಲಿ ಎಷ್ಟು ಜನ ಬಂದಿದ್ರು ಅಂತ ಅಂದರೆ 3564 ಮಹಿಳೆಯರು ತಮ್ಮ ಕೇಶ ವಿನ್ಯಾಸವನ್ನು ಮಾಡಿಕೊಂಡು ಪ್ರದರ್ಶನಕ್ಕೆ ಬಂದಿದ್ರು. ಸೊ ಇದು ನಮಗೆ ಸಿಕ್ಕಂಥ ಗೌರವ. ನಮ್ಮ ತಾಲೂಕಿನ ಹೆಣ್ಮಕ್ಳು ಎಲ್ಲದಕ್ಕೂ ನಾವು ಸಿದ್ಧರಾಗಿದ್ದೇವೆ. ನಮಗೆ ಅವಕಾಶ ಸಿಕ್ಕಿದ್ರೆ ಯಾರಿಗಿನ್ನ ನಾವೇನು ಕಡಿಮೆ ಇಲ್ಲ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರು ಕಾರ್ಯಕ್ರಮವನ್ನು ರೂಪಿಸಿದ್ರು. ಭಾರತೀಯ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳ ದಂಪತಿಗಳ ಪ್ರದರ್ಶನ ಅಂತ ಹೇಳಿ ಮಾಡಿದ್ವಿ. ಅದಕ್ಕೆ ಸುಮಾರು 600 ಜನ ದಂಪತಿಗಳು ಬಂದು ಭಾಗವಹಿಸಿದ್ರು. ಇದೇ ವೇದಿಕೆಯಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ವಿ. ಅವ್ರು ಬೇರೆ ವೇದಿಕೆ ಅಲ್ಲ, ಇದೇ ವೇದಿಕೆ. ಬೆಳಗ್ಗೆ 5:30 ಇಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಯಿತು ಅಂತ ಅಂದ್ರೆ ಮತ್ತೆ ಮುಕ್ತಾಯ ಆಗೋದು ರಾತ್ರಿ 12:30, 1 ಗಂಟೆ, 2 ಗಂಟೆಗೆ. ಬಹುಶಃ ಕಾರ್ಯಕ್ರಮಗಳ ಸರಣಿ ಒಂದಾದರೊಂದು ಒಂದ ಮೇಲಾದ ಒಂದು ಅಂತ ಹೇಳಿ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿದ್ದೇವೆ. ಕುಸ್ತಿ ಮಾಡಿದ್ವಿ. ನಮ್ಮ ಕನಕಪುರ ಮೊದಲಿಂದನೂ ಕೂಡ ಕುಸ್ತಿಗೆ ಫೇಮಸ್. ಸೊ ಹಾಗಾಗಿ ಕುಸ್ತಿ ಮಾಡಬೇಕು ಅಂತ ಹೇಳಿ ಕುಸ್ತಿ ಪಂದ್ಯಾವಳಿಯನ್ನು, ಮಟ್ಟಿ ಕುಸ್ತಿ, ಈಗೆಲ್ಲ ಮ್ಯಾಟ್ ಕುಸ್ತಿ ಬಂದ್ಬಿಟ್ಟಿದೆ, ಮ್ಯಾಟ್ ಮೇಲೆ ಆಡ್ತಾರೆ, ಮಣ್ಣಿನ ಮೇಲೆ ಆಡೋದಿಲ್ಲ. ಸೊ ಹಾಗಾಗಿ ಮಟ್ಟಿ ಕುಸ್ತಿ ಅಂತ ಹೇಳಿ ಶಾಶ್ವತವಾಗಿ ಇಲ್ಲೊಂದು ಮಟ್ಟಿ ಕುಸ್ತಿನ ರೆಡಿ ಮಾಡಿ ಇಟ್ಟಿದ್ವಿ. ಯಾರ್ಯಾರು ಬಂದು ಭಾಗವಹಿಸ್ತಾರೆ ಅವ್ರಿಗೆಲ್ಲರೂ ಕೂಡ ಅವಕಾಶ ಮಾಡಬೇಕು ಅಂತ ಹೇಳಿ. ಸೊ ಕೆಲವರು ಮೆಹಂದಿ ಮಾಡಬೇಕು ಅಂತ ಹೇಳಿದ್ರು. ಮೆಹಂದಿ ಕಾಂಪಿಟೇಷನ್ನು ಇವತ್ತು ಸುಮಾರು 3500 ಜನ ಮಹಿಳೆಯರು ಮೆಹಂದಿಯನ್ನ ಪ್ರದರ್ಶನವನ್ನ ಮಾಡಿ ಬಹುಮಾನಗಳನ್ನು ಗೆದ್ದಿದ್ದಾರೆ ಮೆಹಂದಿಗೆ. ಸೊ ಹೀಗೆ ಒಂದಲ್ಲ ಒಂದು ಮಾಡ್ತಾ ಬಂದಿದ್ವಿ. ಇನ್ನು ಕೆಲವರು ಹೇಳಿದ್ರು, ಇವತ್ತು ಸೋಷಿಯಲ್ ಮೀಡಿಯಾ ಭಾಳ ಆಕ್ಟಿವ್ ಆಗಿದೆ, ಸೋಷಿಯಲ್ ಮೀಡಿಯಾನ ಬಳಸ್ಕೋಬೇಕು ಅಂತ ಹೇಳಿದ್ರು. ಯಾವ ರೀತಿ ಬಳಸ್ಕೊಳ್ಳೋದು ಅಂತ ಹೇಳಿದಾಗ ಅನೇಕರ ಸಲಹೆಯಂತೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಕಾಂಪಿಟೇಷನ್ಸನ್ನು ಮಾಡಿದ್ವಿ. ಆ ರೀಲ್ಸ್ ಕಾಂಪಿಟೇಷನಲ್ಲಿ ಏನಿತ್ತು ಅಂತ ಅಂದರೆ ನಮ್ಮ ಹೆಮ್ಮೆ, ನಮ್ಮ ನಂದಿನಿಯನ್ನು ಉಳಿಸಿ, ರೈತರನ್ನು ರಕ್ಷಿಸಿ ಕಾರ್ಮಿಕರನ್ನು ಉಳಿಸಿ ಅಂಥೇಳಿ ಒಂದು ಕಾರ್ಯಕ್ರಮವನ್ನು, ನಂದಿನಿ ಬಗ್ಗೆ, ಯಾರ್ಯಾರು ನಂದಿನ ಉತ್ಪನ್ನಗಳ ಬಗ್ಗೆ ನೀವು ರೀಲ್ಸ್ ಮಾಡಬಹುದು ಅಂತ ಹೇಳಿದ್ವಿ. ಸುಮಾರು ಜನ ಬಂದಿದ್ದಾರೆ, ಸುಮಾರು ರೀಲ್ಸ್ಗಳು ಬಂದಿದೆ, ಸಾವಿರಾರು ರೀಲ್ಸ್ಗಳು ಬಂದಿದೆ. ಸೊ ಅದರಲ್ಲಿ ಬಹುಮಾನವನ್ನು ನಾವು ಘೋಷಣೆಯನ್ನು ಈಗಾಗಲೇ ಮಾಡಿದ್ದೇವೆ. ನಾವು ಮಾಡಲಿಲ್ಲ, ನಮ್ಮ ರೀಲ್ಸಲ್ಲಿ ಯಾರು ಅತಿ ಹೆಚ್ಚು ವ್ಯೂವರ್ಸನ್ನು, ಲೈಕ್ಸನ್ನು ಪಡೆದಿರ್ತಾರೆ ಅವ್ರಿಗೆ ಬಹುಮಾನವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಈಗ ತಾನೇ ನಾನು ಬರ್ಬೇಕಾದ್ರೆ ಇಲ್ಲಿ ಮೈಕಲ್ಲಿ ಹೇಳ್ತಾ ಇದ್ರು, ಸೌಂಡಲ್ಲೇ ತೋರಿಸ್ತಾ ಇದ್ರು,
ಏನಂದ್ರ ನಮ್ಮ ನೀರು ನಮ್ಮ ಹಕ್ಕು, ಮೇಕೆದಾಟು ನಮ್ಮದು. ಮೇಕೆದಾಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಮೊದಲನೇ ಜಯವನ್ನ ಗಳಿಸಿದ್ದೇವೆ. ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ಹೋರಾಟ, ಮೇಕೆದಾಟು ನಮ್ಮದು ಅಂತಕ್ಕಂಥದ್ದು. ಹಾಗಾಗಿ ಆ ಮೇಕೆದಾಟಿನಿಂದ ಏನು ಪ್ರಯೋಜನಗಳಾಗುತ್ತೆ ಅನ್ನೋದ್ರ ಬಗ್ಗೆ ರೀಲ್ಸ್ ಮಾಡಿ ಅಂತ ಹೇಳಿದ್ವಿ, ಅದಕ್ಕೆ ರೀಲ್ಸ್ ಮಾಡಿದ್ದಾರೆ. ಅದಕ್ಕೆ ಸಾವಿರಾರು ಜನ ರೀಲ್ಸ್ ಅನ್ನ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಸರ್ಕಾರ ಇವತ್ತು ಆಡಳಿತದಲ್ಲಿದೆ. ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಇದ್ದಾರೆ, ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಹೇಳಿದ್ರೆ ಅದರ ಹಿಂದೆ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ. ಆ 5 ಗ್ಯಾರಂಟಿಗಳಿಗೆ ನೀವು ರೀಲ್ಸ್ ಮಾಡಬೇಕು ಅಂತ ಹೇಳಿದ್ವಿ. ಏನ್ ರೀಲ್ಸು? ನಮ್ಮ ಗೃಹಲಕ್ಷ್ಮಿ ಬಗ್ಗೆ ರೀಲ್ಸ್ ಮಾಡಿದ್ದಾರೆ, ಅನ್ನಭಾಗ್ಯದ ಬಗ್ಗೆ ರೀಲ್ಸ್ ಮಾಡಿದ್ದಾರೆ, ಗೃಹ ಜ್ಯೋತಿ ಬಗ್ಗೆ ರೀಲ್ಸ್ ಮಾಡಿದ್ದಾರೆ, 5 ಗ್ಯಾರಂಟಿಗಳನ್ನ ಕೇಂದ್ರೀಕೃತ ಮಾಡಿ ಶಕ್ತಿ ಯೋಜನೆ ಬಗ್ಗೆ ರೀಲ್ಸ್ ಅನ್ನ ಮಾಡಿದ್ದಾರೆ. ರೀಲ್ಸ್ ಅನ್ನ ಮಾಡಿ ಪ್ರದರ್ಶನಕ್ಕೆ ಬಿಟ್ಟಿದ್ದಾರೆ. ಸುಮಾರು 12 ಲಕ್ಷ, 14 ಲಕ್ಷ, 40 ಲಕ್ಷ, 20 ಲಕ್ಷ, 15 ಲಕ್ಷ, 5 ಲಕ್ಷ ಈ ತರ ಒಬ್ಬೊಬ್ರದ್ದು ವ್ಯೂಸು ಹೋಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಭಾಗವಹಿಸಿದ್ದಾರೆ. ಬಹುಮಾನ ಸಿಕ್ಕದು ಯಾರಿಗೆ ಅಂದ್ರೆ ಕೇವಲ 3 ಜನಕ್ಕೆ ಮಾತ್ರ. ಆದ್ರೆ ಇವತ್ತು ಈ ರೀಲ್ಸ್ ಪ್ರತಿಯೊಬ್ಬ ಮನೆ ಮಾತಾಗಿ ಎಲ್ರಿಗೂ ಕೂಡ ಏನೇನು ನಮ್ಮ ಸರ್ಕಾರದ 5 ಗ್ಯಾರಂಟಿಗಳನ್ನ ಮನೆ ಮನೆಗೆ ತಲುಪಿಸುವಂತ ಕೆಲಸವನ್ನ ಸೋಷಿಯಲ್ ಮೀಡಿಯಾದ ಅನೇಕರು ಯಾರ್ಯಾರು ರೀಲ್ಸ್ ಅನ್ನ ಮಾಡ್ತಾರೆ ಅವರೆಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಸೊ ಇವತ್ತು ಹೀಗೆ ಒಂದಲ್ಲ ಎರಡಲ್ಲ 10 ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ. ಸ್ಥಳದಲ್ಲೇ ಚಿತ್ರ ಬಿಡಿಸ್ಬೇಕು ಅಂತ ಹೇಳಿದ್ವಿ ಮಕ್ಕಳಿಗೆ. ಸ್ಥಳದಲ್ಲೇ ಚಿತ್ರ ಬಿಡಿಸ್ಬೇಕು ಅಂತ ಊಹೆ ಮಾಡಿ ನೋಡಿ ಎಷ್ಟು ಜನ ಬಂದಿದ್ರು ಅಂತ ಹೇಳಿ. 17,000 ವಿದ್ಯಾರ್ಥಿಗಳು ಇಲ್ಲಿ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ವಿ. 17,000 ಮಕ್ಕಳು ಇಲ್ಲಿ ಬಂದು ಡ್ರಾಯಿಂಗ್ ಕಾಂಪಿಟೇಷನ್ ಅನ್ನ ಮಾಡಿ ಸುಮಾರು 1.5 ಗಂಟೆ ಟೈಮ್, ಅವರಿಗೆ 1 ಗಂಟೆ ಟೈಮ್ ಅವಕಾಶವನ್ನ ಕೊಟ್ಟಿದ್ವಿ. ಆ 1 ಗಂಟೆ ಒಳಗಡೆ ಎಲ್ಲ ಮಕ್ಕಳು ಕೂಡ ಕಾನ್ಸೆಪ್ಟ್, ಕೆಲವರಿಗೆ ಚಿಕ್ಕ ಮಕ್ಕಳಿಗೆ ಅವ್ರು ಏನ್ ಬೇಕಾದ್ರೂ ಬರೀಬೋದಿತ್ತು. ಆದ್ರೆ 4ನೇ ತರಗತಿಯಿಂದ 10ನೇ ತರಗತಿವರೆಗೂ ಅವರು ನಮ್ಮ 5 ಗ್ಯಾರಂಟಿಗಳ ಬಗ್ಗೆ ಡ್ರಾಯಿಂಗ್ ನ ಬರಿಬೇಕಾಗಿತ್ತು. ಆ 5 ಡ್ರಾಯಿಂಗ್ಗಳನ್ನ ಎಷ್ಟು ಚೆನ್ನಾಗಿ ಬಿಡಿಸಿ ನಮ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅಂತ ಅಂದ್ರೆ ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ 10 ಹಲವು ಕಾರ್ಯಕ್ರಮಗಳನ್ನ, ಒಟ್ಟು 24 ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೇವೆ. ಇದು ಒಂದಿನದ ಕಾರ್ಯಕ್ರಮ ಅಲ್ಲ, ಒಂದಿನದ ಉತ್ಸವ ಅಲ್ಲ, ಇದು ಸುಮಾರು 3 ತಿಂಗಳಿಂದ ನಡೀತಾ ಇರ್ತಕ್ಕಂಥ ಉತ್ಸವ. ನಮ್ಮ ಹಳ್ಳಿಯವ್ರು ಕೇಳಿದ್ರು ನನ್ನ ಕನಕೋತ್ಸವ ಮಾಡುವಂಥ ಸಂದರ್ಭದಲ್ಲಿ, ಏನು ಬರೀ ಕನಕಪುರ ಟೌನ್ ಅವ್ರನ್ನೇ ಹಿಡ್ಕೊಬಿಟ್ಟಿದ್ಯಾ ನೀನು, ನಾವೆಲ್ಲ ನಿಮ್ಗೆ ಒಟ್ಟಾಕೋದು, ನಮ್ಮ ಹಳ್ಳಿಯವ್ರಿಗೇನು ಮಾಡೋದಿಲ್ಲ. ಕೊನೆಗೆ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ವಿ. ರಂಗೋಲಿ ಸ್ಪರ್ಧೆ ಏರ್ಪಡಿಸಿದೀವಿ ಅಂತ ಹೇಳಿ ಸುಮ್ಮನೆ ಅಲ್ಲ, ಪ್ರತಿ ಮನೆಗೂ ಕೂಡ ಒಂದು ಅಪ್ಲಿಕೇಶನ್ ಅನ್ನ ಕೊಟ್ಟಿದ್ವಿ. ಯಾರು ನೀವು ರಂಗೋಲಿಯಲ್ಲಿ ಭಾಗವಹಿಸ್ತೀರಿ, ನೀವು ಬನ್ನಿ ಭಾಗವಹಿಸಿ ಅಂತ ಹೇಳಿ. ಆ ರಂಗೋಲಿ ಸ್ಪರ್ಧೆನಲ್ಲಿ ಭಾಗವಹಿಸಲಿಕ್ಕೆ ಬಂದಂತವರ ಸಂಖ್ಯೆ ಗ್ರಾಮೀಣ ಪ್ರದೇಶದಲ್ಲಿ 58,260 ಜನ. ಗ್ರಾಮೀಣದಲ್ಲಿ 58,260 ಜನ ಅದರಲ್ಲಿ ಭಾಗವಹಿಸಿದ್ರು. ಪಟ್ಟಣದಲ್ಲಿ ಸುಮಾರು 13,500 ಜನ ಪಟ್ಟಣದಲ್ಲಿ ಭಾಗವಹಿಸಿದ್ರು. ಸುಮಾರು 71,000 ಚಿಲ್ಲರೆ ಜನ ರಂಗೋಲಿಯನ್ನ ಬಿಟ್ಟು ಈ ಕನಕೋತ್ಸವಕ್ಕೆ ಅವರ ಬೆಂಬಲವನ್ನ, ನಾವು ಕೂಡ ಈ ಉತ್ಸವದಲ್ಲಿ ಭಾಗಿಯಾಗಿದ್ದೇವೆ ಅಂತೇಳಿ. ಊರಲ್ಲಿ ರಂಗೋಲೆ ಬಿಟ್ಟಿದ್ರು, ಬರೀ ರಂಗೋಲೆ ಬಿಟ್ಟಿರ್ಲಿಲ್ಲ, ಊರಲ್ಲಿ ತೋರಣ ಕಟ್ಟಿದ್ರು, ತಮಟೆ ಹೊಡಿತಿದ್ರು. ನಮ್ಮೂರಲ್ಲಿ ಹಬ್ಬ ನಡೀತಾ ಇದೆ ಅಂತ ಹೇಳಿ ಪ್ರತಿನಿತ್ಯ ಹಬ್ಬದ ವಾತಾವರಣ ಕಳೆದ 1.5 ತಿಂಗಳಿಂದ ಇಡೀ ಕನಕಪುರದಲ್ಲಿ ಹಳ್ಳಿಗಳಲ್ಲಿ ಎಲ್ಲ ರಸ್ತೆಗಳ ಮೇಲೆ ಬಣ್ಣ ಬಣ್ಣದ ಚಿತ್ತಾರಗಳನ್ನ ಅನೇಕ ರೀತಿಯಲ್ಲಿ ಬಿಟ್ಟಿದ್ರು. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರನ್ನ ಪ್ರತಿ ಊರಿಂದ 3 ಜನ ಯಾರು ಗೆದ್ದಿದ್ರು ಅವ್ರನ್ನ ಇಲ್ಲಿ ಕರೆಸಿ ಸುಮಾರು 750 ಜನರನ್ನ ಇಲ್ಲಿ ಬಿಟ್ಟಿದ್ವಿ. 850 ಜನರನ್ನ ಬಿಟ್ಟಿದ್ವಿ. ಯಾವ ರೀತಿ ಕಾನ್ಸೆಪ್ಟ್ಗಳಿತ್ತು, ಯಾವ ರೀತಿ ನಮಗೆ ತಿಳುವಳಿಕೆಯನ್ನ ಕೊಟ್ಟರು ಆ ರಂಗೋಲಿ ಸ್ಪರ್ಧೆನಲ್ಲಿ ಅಂತ ಹೇಳಿದ್ರೆ, ಅವರು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳು, ಅವ್ರಿಗೆ ಸಿಕ್ಕಿರ್ತಕ್ಕಂಥ ಅನುಕೂಲಗಳು, ಮುಂದಿನ ಭವಿಷ್ಯದ ಏನ್ ಬೇಕು ಮಕ್ಕಳಿಗೆ, ಈ ತಾಲೂಕಿಗೆ ಏನ್ ಬೇಕು, ಈ ಜಿಲ್ಲೆಗೆ ಏನ್ ಬೇಕು, ಈ ರಾಜ್ಯಕ್ಕೆ ಏನ್ ಬೇಕು ಅಂತಕ್ಕಂಥ ಅನೇಕ ಸಂದೇಶಗಳನ್ನ ಹೊತ್ತಂತ ರಂಗೋಲಿಗಳು, ಚಿತ್ತಾರಗಳು ಈ ತಾಲೂಕಿನ ಮಣ್ಣಿನಲ್ಲಿ ಇಲ್ಲಿ ಬಂದು ಪ್ರದರ್ಶನವನ್ನ ಮಾಡಿದ್ರು. ಕೆಲವರು ಟ್ರೋಲ್ ಮಾಡ್ತಾರೆ, ಟೀಕೆ ಮಾಡ್ತಾರೆ. ಟೀಕೆ ಮಾಡೋರಿಗೆ ಉತ್ತರ ಕೊಡಕ್ಕಲ್ಲ ನಾವು ಮಾಡಿದ್ದು ನಮ್ಮೂರಿನ ಪ್ರತಿಭೆಗಳನ್ನ ಇಂಥ ಒಂದು ಭವ್ಯವಾದಂತ ವೇದಿಕೆಯಲ್ಲಿ ಕರೆತರಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನ ಮಾಡಿದ್ದೇವೆ. ಇದು ನನ್ನೊಬ್ಬನ ಕೆಲಸ ಅಲ್ಲ.
ಅನೇಕ ನಾಯಕರುಗಳು ಮೊದಲು ಕನಕಪುರಕ್ಕೆ ಸೀಮಿತ ಮಾಡಿಕೊಂಡು ಜಿಲ್ಲೆನಲ್ಲಿ ಸ್ಪೋರ್ಟ್ಸ್ ಮಾಡಿಕೊಂಡು ನಾವು ಇಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ವಿ. ಇವತ್ತು ಜಿಲ್ಲೆಯ ಜನ ಡಿ.ಕೆ. ಶಿವಕುಮಾರ್ ಅವರಿಗೆ ಶಕ್ತಿ ಕೊಡಬೇಕು ಅಂತ ಹೇಳಿ ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್ ಅವರನ್ನ ಶಾಸಕರನ್ನಾಗಿ ಮಾಡಿದ್ದಾರೆ. ಅವರನ್ನ ಬೇರೆ ಮಾಡಬಾರ್ದು ಅಂತ ಹೇಳಿ ಅಲ್ಲಿ ರಾಮನಗರದಲ್ಲಿ ರಾಮೋತ್ಸವ ಅಂತ ಹೇಳಿ ಇಕ್ಬಾಲ್ ಹುಸೇನ್ ಅವರ ನೇತೃತ್ವದಲ್ಲಿ ಮಾಡಿದ್ವಿ. ರಾಮೋತ್ಸವ ಅಂತ ಹೇಳಿ ಕೆಲವರು ಟೀಕೆಗಳನ್ನ ಮಾಡ್ತಾರೆ, ಕೆಲವರು ಹೊಗಳಿಕೆಗಳನ್ನ ಮಾಡ್ತಾರೆ. ಆದರೆ ನಮ್ಮ ಗುರಿ ಎಲ್ಲರನ್ನೂ ಕ್ರೋಢೀಕರಿಸಿ ಮಾಡಬೇಕು ಅಂತ ಹೇಳಿ ಅಲ್ಲೂ ಕೂಡ 3 ದಿನಗಳ ಕಾಲ ಅತ್ಯಂತ ಯಶಸ್ವಿಯಾದಂಥ ಕಾರ್ಯಕ್ರಮ ನಡೀತು. ಹಾಗಾಗಿ ಅವರಿಗೆ ಮತ್ತು ಅವರ ಎಲ್ಲ ಸಹೋದ್ಯೋಗಿ ಸ್ನೇಹಿತರು ಅವರ ಜೊತೆ ಏನು ಕೆಲಸ ಮಾಡಿದ್ರು ಅವ್ರಿಗೆ ಈ ವೇದಿಕೆ ಮುಖಾಂತರ ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅವ್ರು ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ, ಕಣ್ಣೇನೋ ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ, ಇಲ್ಲ ಬರ್ತಿದ್ರು ಅವರು. ಸೊ ಹಾಗಾಗಿ ಅವ್ರಿಗೆ ನಾನು ಮತ್ತು ಅವರ ತಾಲೂಕಿನಲ್ಲಿ ಭಾಗವಹಿಸಿದಂಥ ಎಲ್ಲ ಪ್ರತಿಭಾನ್ವಿತರಿಗೆ, ಎಲ್ಲರೂ ಭಾಗವಹಿಸಿದಂಥ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ತಮ್ಮ ಪರವಾಗಿ ಮತ್ತು ವೈಯಕ್ತಿಕವಾಗಿ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಅವರಿಗೆ ಅಭಿನಂದನೆಗಳಿಸ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ ಹೊಂದೇನೆ ಆ ರಾಮೋತ್ಸವಕ್ಕೆ. ಆ ರಾಮೋತ್ಸವ ಬಹುಶಃ ನೀವು ಯಾರಾದ್ರೂ ನೋಡಿ ಯಾವ ರೀತಿಯಾಗಿ ಕಾರ್ಯಕ್ರಮ ರೂಪಿತ ಆಗಿತ್ತು ಅಂತ ಹೇಳಿ. ಮಾಗಡಿ ಶಾಸಕರನ್ನ ಕೇಳಿದೆ, ಬಾಲಕೃಷ್ಣರವ್ರನ್ನ, ನೀವೆಲ್ಲರೂ ಕೂಡ ಹೊಸ ಪೀಳಿಗೆಯ ಜೊತೆ ಕೈ ಜೋಡಿಸ್ಬೇಕಾಗತ್ತೆ, ಹೊಸ ಪೀಳಿಗೆ ಜೊತೆ ನೀವು ಕೆಲಸ ಮಾಡಬೇಕಾಗ್ತದೆ, ಸಹೋದರಿಯರ ಜೊತೆ, ತಾಯಂದಿರ ಜೊತೆ ನಾವೆಲ್ಲರೂ ಕೂಡ ಚುನಾವಣೆಗೆ ಮಾತ್ರ ಬಳಸ್ಕೊಳ್ತಕ್ಕಂಥದ್ದಲ್ಲ, ಅವ್ರಿಗೂ ಕೂಡ ಒಂದಷ್ಟು ಅವಕಾಶಗಳನ್ನು ನಾವು ಸೃಷ್ಟಿ ಮಾಡಿ ಕೊಡಬೇಕು ಅಂತ ಹೇಳಿ ಅವರು ನಾನು ಮುಂದಿದ್ದೀನಿ ಅಂತ ಹೇಳಿ ಮಾಗಡಿನಲ್ಲಿ ಕೆಂಪೇಗೌಡ ಉತ್ಸವ ಅಂತ ಹೇಳಿ 3 ದಿನಗಳ ಕಾಲ ಕೆಂಪೇಗೌಡ ಉತ್ಸವವನ್ನು ಮಾಡಿದ್ರು. ಅಲ್ಲೂ ಕೂಡ ಸಾವಿರಾರು ಜನ ಭಾಗಿಯಾಗಿದ್ರು. ಕಾರ್ಯಕ್ರಮನ ನೋಡ್ಲಿಕ್ಕಲ್ಲ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸ್ಪರ್ಧೆಗಳಲ್ಲಿ ಗೆಲ್ಲಲಿಕ್ಕೋಸ್ಕರ ಅವರು ಕೂಡ ಬಂದಿದ್ರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಈ ವೇದಿಕೆಯ ಪರವಾಗಿ, ಈ ಜಿಲ್ಲೆಯ ಜನತೆಯ ಪರವಾಗಿ ವಿಶೇಷವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನ, ಧನ್ಯವಾದಗಳನ್ನ, ಭಾಗವಹಿಸಿದಂಥ ಎಲ್ಲ ನನ್ನ ಸಹೋದರಿಯರಿಗೆ, ತಾಯಂದಿರಿಗೆ, ಪುಟಾಣಿ ಮಕ್ಕಳು ಮರ್ತುಬಿಟ್ಟೆ ನಾನು. ಪುಟಾಣಿ ಮಕ್ಕಳು ಈ ರ್ಯಾಂಪಲ್ಲಿ ಎಷ್ಟು ಜನ ಬಂದಿದ್ರು ಗೊತ್ತಾ? ಈ ರ್ಯಾಂಪ್ ಮೇಲೆ 11,000 ಜನ ಮಕ್ಕಳು, 11,000 ಜನ ಪುಟಾಣಿ ಮಕ್ಕಳು ಇಲ್ಲಿ ವೇಷಭೂಷಣ ಸ್ಪರ್ಧೆಗೆ ಬಂದಿದ್ರು. ವೇಷಭೂಷಣ ಮಧ್ಯಾಹ್ನ 4 ಗಂಟೆ, ಸಂಜೆ 4 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಮಕ್ಕಳು ಮತ್ತು ಪೋಷಕರು ಇಬ್ಬರು ಕಾಯ್ತಾ ಇದ್ರು. ಮಕ್ಕಳನ್ನ ರೆಡಿ ಮಾಡಿಸ್ಕೊಂಡು ಆ ರ್ಯಾಂಪ್ ಮೇಲೆ ನಡ್ಕೊಂಡು ಇಲ್ಲಿ ಬರ್ತಾ ಇತ್ತು ಅಂತ ಅಂದ್ರೆ ಅದನ್ನ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. 11,000 ಪುಟಾಣಿ ಮಕ್ಕಳು ಈ ವೇದಿಕೆಯಲ್ಲಿ ವೇಷಭೂಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಸೊ ಹೀಗೆ ಮಾಗಡಿನಲ್ಲೂ ಕೂಡ ಕೆಂಪೇಗೌಡ ಉತ್ಸವ ಅತ್ಯಂತ ಯಶಸ್ವಿ ಆಯಿತು. ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ, ವೈಯಕ್ತಿಕವಾಗಿ ಈ ಜಿಲ್ಲೆಯ ಜನತೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಮ್ಮ ಮಾಜಿ ಮಂತ್ರಿಗಳು ಬೈ ಎಲೆಕ್ಷನ್ ನಲ್ಲಿ, ಚುನಾವಣೆಯಲ್ಲಿ ನಮ್ಮ ಜೊತೆ ಗೆದ್ದಂತ ಸಿ.ಪಿ. ಯೋಗೇಶ್ವರ್ ಅವರಿಗೆ ಕೇಳಿದೆ, ನೀವು ಕೂಡ ಮಾಡಿ ಅಂತ ಹೇಳಿ. ಆಯ್ತು ಮಾಡ್ತೀನಿ ಅಂತ ಹೇಳಿ ಅವರು ಮೊದಲಿಗೆ ಅವ್ರಿಗೆ ಇದೇನೋ ಹೇಳ್ತಾ ಇದ್ದಾನೆ, ಬೊಂಬೆ ನಾಡಿನ ಉತ್ಸವ ಮಾಡು ಅಂತ ಇದ್ದಾನೆ, ಇದೇನೋ ಗಂಗೋತ್ಸವ. ನಾನು ಬೊಂಬೆ ನಾಡಿನ ಉತ್ಸವ ಮಾಡಿ ಅಂತ ಹೇಳಿದೆ. ಅದು ಗಂಗರ ಆಳಿದ ಪ್ರದೇಶ ಅಂತ ಹೇಳಿ ಅವರು ಬೊಂಬೆ ನಾಡಿನ ಗಂಗೋತ್ಸವ ಅಂತ ಹೇಳಿ ಮಾಡಿದ್ರು. ಅವರು ಕೂಡ 2 ದಿನದ ವೇದಿಕೆ ಕಾರ್ಯಕ್ರಮವನ್ನು ಮಾಡಿ ಅವರು ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅವರು ಕೂಡ ಬಹುಮಾನಗಳನ್ನು ಕೊಟ್ಟರು. ಅವ್ರಿಗೂ ಕೂಡ ವಿಶೇಷವಾಗಿ ಅವರು ದುಬೈಯಲ್ಲಿದ್ದಾರೆ, ಅವರು ಬಂದಿಲ್ಲ, ದುಬೈಗೇನೋ ಹೋಗಿದ್ದಾರೆ. ಅವರು ಕೂಡ ಬಂದು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ 2 ದಿನಗಳ ಗಂಗೋತ್ಸವದಲ್ಲಿ ಚನ್ನಪಟ್ಟಣದಲ್ಲಿ ಮಾಡಿದ್ರು. ಅವ್ರಿಗೂ ಕೂಡ ನಾನು ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೇನೆ ಕುಣಗಲ್ ಶಾಸಕರು ನನ್ನನ್ನೇ ದೂರ ಇಟ್ಬಿಟ್ಟಿದ್ದೀರಿ ಅಂದ್ರು. ಇಲ್ಲ, ನಿಮ್ಮನ್ನು ಹತ್ರನೇ ಇಟ್ಕೊಳ್ತೀವಿ ಅಂತ ಹೇಳಿ ಅವರು ಕೂಡ ಕುಣಗಲ್ನ ಉತ್ಸವ ಅಂತ ಹೇಳಿ 3 ದಿನದ ಕಾರ್ಯಕ್ರಮ. ಆ ಉತ್ಸವದಲ್ಲಿ ಅಲ್ಲಿ ಕಲ್ಯಾಣೋತ್ಸವ ಕಾರ್ಯಕ್ರಮ 16,000 ಜನ ಭಾಗವಹಿಸಿದ್ರು. ಪ್ರತಿ ಮನೆಗೆ ತಿರುಪ್ತಿಯಿಂದ ಲಾಡು ತಂದು ಪ್ರತಿ ಮನೆಗೆ ಹಂಚುವಂತ ಕೆಲಸವನ್ನ ಮಾಡಿದ್ರು. ರಾಮನಗರದಲ್ಲಿ, ಮಾಗಡಿನಲ್ಲಿ ಮತ್ತು ಕುಣಿಗಲ್ನಲ್ಲಿ. ಸೊ ಒಂದಕ್ಕಿನ್ನ ಒಂದು ವಿಭಿನ್ನವಾಗಿತ್ತು, ಒಂದಕ್ಕಿನ್ನ ಒಂದು ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರಿದ್ರು, ಭಾಗವಹಿಸಿದ್ರು, ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಸೊ ಬಹುಶಃ ಅವರು ಕೂಡ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ
ಭಾಗವಹಿಸಿ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿದ್ದಾರೆ. ಕುಣಿಗಲ್ನ ಶಾಸಕರಾದಂಥ ಡಾಕ್ಟರ್ ರಂಗನಾಥ್ ಅವರು ಇಲ್ಲೇ ಎಲ್ಲೋ ಇದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅವರ ಜೊತೆ ದುಡಿದಂಥ ಅನೇಕ ಕಾರ್ಯಕರ್ತರು, ಸಂಘ ಸಂಸ್ಥೆಯವರು, ಮುಖಂಡರುಗಳ ನೇತೃತ್ವದಲ್ಲಿ ನಡೀತೋ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಧನ್ಯವಾದಗಳನ್ನು ಈ ವೇದಿಕೆಯ ಮುಖಾಂತರ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ವೈಯಕ್ತಿಕವಾಗಿ ಇಡೀ ತಾಲೂಕಿನ ಇಡೀ ಭಾಗವಹಿಸಿದಂಥ ಎಲ್ಲ ಒಟ್ಟಾರೆ ಕನಕೋತ್ಸವದಲ್ಲಿ ಭಾಗವಹಿಸಿದಂಥವ್ರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ, ಅಭಿನಂದಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಇವತ್ತು ನಾವು ಕನಕೋತ್ಸವ ಮಾಡಿದ್ದೀವಿ, ಬಂದಿದ್ದೀರಿ, ಚಪ್ಪಾಳೆ ತಟ್ತಾ ಇದ್ದೀರಿ. ಅವ್ರು ಯಾರೋ ಏನೋ ತಂದ್ಕೊಡ್ತಾರೆ, ತಿಂತೀರಿ, ಇನ್ಯಾರೋ ಏನೋ ತಂದ್ಕೊಡ್ತಾರೆ, ಬಿಸಾಕ್ತೀರಿ, ಇನ್ನೇನೋ ಪೇಪರ್ ಇರ್ತದೆ ಎರಚ್ತೀರಿ. ಆದರೆ ಇವತ್ತಿನ ಕೆಲಸ ಈ ವೇದಿಕೆ ಇಷ್ಟೊಂದು ಚೆನ್ನಾಗಿ ಆಗಬೇಕು, ಇಷ್ಟೊಂದು ಜನ ನೀವು ಸೇರಿ ಆನಂದವಾಗಿ ನೀವು ಕೂತ್ಕೊಂಡು ಕಾರ್ಯಕ್ರಮವನ್ನು ನೋಡಬೇಕು ಅಂತ ಹೇಳಿದ್ರೆ ಇದೆಂದಿನ ಶ್ರಮ ಒಬ್ಬರದಲ್ಲ, ಇಬ್ಬರದಲ್ಲ. ಎಲ್ಲ ರೀತಿಯ ಭದ್ರತೆಗಳನ್ನು ಮಾಡಬೇಕು, ಎಲ್ಲ ಆಯಾಮಗಳಲ್ಲೂ ಕೂಡ ಚಿಂತನೆಯನ್ನು ಮಾಡಬೇಕು, ಎಲ್ರಿಗೂ ಕೂಡ ನಾವು ಗೌರವಿಸ್ಬೇಕು. ಸೊ ಹಾಗಾಗಿ ಇವತ್ತು ಕಾರ್ಯಕ್ರಮಕ್ಕೆ ನನ್ನ ಜೊತೆ ಯಾರ್ಯಾರು ನಮ್ಮ ಕನಕೋತ್ಸವ ತಂಡ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ, ಮನೆ ಕೆಲಸ ಬಿಟ್ಟು ಕೆಲಸ ಮಾಡಿದ್ದಾರೆ. ಎಲ್ಲಿ ಕಾರ್ಯಕ್ರಮದಲ್ಲಿ ಏನು ಲೋಪ ಬರುತ್ತೋ, ಎಲ್ಲಿ ಸೂರ್ಯ ಅವ್ರಿಗೆ ಹೋಗಿ ಏನೋ ಹೇಳ್ಬಿಡ್ತಾರೋ ನನ್ನ ಮೇಲೆ, ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ನಾನು ಆ ಕೆಲಸ ಮಾಡಬೇಕು. ನನಗೊಂದು ಜವಾಬ್ದಾರಿ ವಹಿಸಿದ್ದಾರೆ ನಮ್ಮ ತಂಡಕ್ಕೆ. ಈಗಲೂ ಕೂಡ ಅಲ್ಲಿ ನೋಡ್ಕೊಂಡು ಬಂದೆ, ಎಲ್ಲ ಮಕ್ಕಳನ್ನ ಪ್ರೈಸ್ ಕೊಡೋಕ್ಕೆ, ಡಿಸ್ಟ್ರಿಕ್ಟ್ ಲೆವೆಲ್ ಪ್ರೈಸ್ ಕೊಡ್ಲಿಕ್ಕೆ ಅಲ್ಲಿ ಕಾಯಿಸ್ಕೊಂಡು ಕುಂತಿದ್ದಾರೆ. ಯಾಕೆಂದ್ರೆ ನಾನು 1 ಗಂಟೆ ಅಲ್ಲೆಲ್ಲ ಮಲಗಕ್ಕೆ ಹೋಗಿದ್ದೆ, ನಿದ್ದೆ ಮಾಡೋಣ ಅಂತೇಳಿ. ಅವ್ರದೇ ಜವಾಬ್ದಾರಿ, ನಂದೊಬ್ಬಂದಲ್ಲ, ಅವರವ್ರದೇ ಜವಾಬ್ದಾರಿ, ಅವರವರೇ ಜವಾಬ್ದಾರಿ ತಗೊಂಡಿದ್ದಾರೆ, ಅವರವರೇ ಮಾಡ್ತಾ ಇದ್ದಾರೆ ಕಾರ್ಯಕ್ರಮಗಳನ್ನ. ಎಷ್ಟು ಖುಷಿಯಿಂದ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಇದು ಕನಕೋತ್ಸವ ನನ್ನೊಬ್ಬನ ಹಬ್ಬ ಅಲ್ಲ, ಇಡೀ ತಾಲೂಕು, ಇಡೀ ಜಿಲ್ಲೆಯ ಜನರ ಹಬ್ಬ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ಜೋರಾದ ಚಪ್ಪಾಳೆಯನ್ನ, ಅವ್ರಿಗೆ ಜೋರಾದ ಚಪ್ಪಾಳೆ. ಅವರು ಈ ಕಾರ್ಯಕ್ರಮದ ರೂವಾರಿಗಳು. ಅವ್ರಿಗೆ ಯಾರ್ಯಾರು ನನ್ನ ಜೊತೆ ದುಡಿದ್ರು, ಕಳೆದ 3 ತಿಂಗಳಿಂದ ಪ್ರತ್ಯಕ್ಷವಾಗಿ ಕೆಲಸ ಮಾಡಿದ್ದಾರೆ, ಪರೋಕ್ಷವಾಗಿ ಕೆಲಸ ಮಾಡಿದ್ದಾರೆ, ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಬಹುಶಃ ಯಾವ ಗಳಿಗೆನಲ್ಲಿ ಪ್ರಾರಂಭ ಮಾಡೋದು ಗೊತ್ತಿಲ್ಲ. ಪರಮ ಪೂಜ್ಯ ವಚನಾನಂದ ಸ್ವಾಮೀಜಿಗಳು ಇಲ್ಲಿ ಬಂದು ಕೂತಿದ್ದಾರೆ. ನನ್ನ ಖುಷಿ ಏನು ಅಂತ ಹೇಳಿದ್ರೆ, ನಾನೆಲ್ಲ ಕಾರ್ಯಕ್ರಮದಲ್ಲೂ ನೋಡಬೇಕು, ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಬೆಳಗ್ಗೆ ಯೋಗ ಮುಗಿಸಿ ಮತ್ತೆ ಎಲ್ಲ ಕಾರ್ಯಕ್ರಮಗಳು ಎಲ್ಲೆಲ್ಲೇನೇನು ನಡೀತಾ ಇದೆ ನೋಡ್ತೀನಿ ಅಂತ ಹೇಳಿ ಬಂದು ನಮಗೆ ಸ್ಫೂರ್ತಿಯನ್ನ ತುಂಬಿದಂತ ಪರಮ ಪೂಜ್ಯ ಶ್ರೀಗಳಿಗೆ, ವಚನಾನಂದ ಶ್ರೀಗಳಿಗೆ ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು ಶರಣಾಗಿದ್ದೇವೆ ಅಂತ ಹೇಳಿ ನಾನಾದ್ರೂ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸೊ ಎಲ್ಲಿಂದ ಸ್ಫೂರ್ತಿ? ಶಿವಕುಮಾರ್ ಅವರು ಹೇಳಿದ್ರು MLAಗಳನ್ನೆಲ್ಲ ಕರಿತಾ ಇದ್ದೀನಿ ಅಂತ ಹೇಳಿ, MLAಗಳೆಲ್ಲ ಕರಿತಾ ಇದ್ದೀನಿ ಅಂತ ಹೇಳಿ. ಸರಿ, ನಾನು ಆಯ್ತಪ್ಪ ಅಂತ ಹೇಳಿದೆ. ಕೊನೆಗೆ ಇವತ್ತು ಸುಮಾರು 60-70 ಶಾಸಕರು, ಮಾಜಿ ಮಂತ್ರಿಗಳು ಇವತ್ತು ಈ ಕಾರ್ಯಕ್ರಮ ಏನ್ ನಡೀತಾ ಇದೆ ಯಾವುದು ಅಂತ ಹೇಳಿ, ಇವತ್ತು ನಾಡಗೌಡ ಅಪ್ಪಾಜಿ ಅವರು ಬಂದಿದ್ದಾರೆ. ಶಿವಕುಮಾರ್ ಅವ್ರ ಜೊತೆ ಹಿಂದೆ ಬಂಗಾರಪ್ಪನವ್ರ ಕಾಲದಲ್ಲಿ ಜೊತೆಯಲ್ಲಿ ಮಂತ್ರಿ ಆಗಿದ್ದಂಥವ್ರು. PM ಅಶೋಕ್ ಅವ್ರು ಬಂದಿದ್ದಾರೆ ಈ ಕಾರ್ಯಕ್ರಮ ಏನು ನೋಡ್ಬೇಕು ಅಂತ ಹೇಳಿ. ನಮ್ಮ ರವಿಶಂಕರ್ ಶಾಸಕರು ಬಂದಿದ್ದಾರೆ, ನಮ್ಮ ಶ್ರೀನಿವಾಸ್ ಅವರು ಬಂದಿದ್ದಾರೆ, ನಮ್ಮ ಗಾಣಗ ರವಿ ಅವರು ಬಂದಿದ್ದಾರೆ. ಯಾರಲ್ಲ, ಒಬ್ರಲ್ಲ, ಇಬ್ರಲ್ಲ, 3 ಜನ ಅಲ್ಲ, ಅನೇಕರು ಬಂದಿದ್ದಾರೆ. ಬಂದು ಕಾರ್ಕಳ ಶಾಸಕರಂತ ಉದಯ್ ಶೆಟ್ಟಿ ಅವರು ಬಂದಿದ್ದಾರೆ. ಹೀಗೆ ಎಷ್ಟು ಜನ ಇದ್ದಾರೆ ಅಷ್ಟು ಜನನೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ, ಈ ಕಾರ್ಯಕ್ರಮ ನಾವು ಮಾಡಬೇಕು, ಹೇಗ್ ಮಾಡೋದು ಅಂತ ಹೇಳಿ. ಸೊ ಬಹುಶಃ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಂಥ ಕಾರ್ಯಕ್ರಮ ನಡೆದಿದೆ. ಆ ಕಾರ್ಯಕ್ರಮದ ಹಿಂದೆ ಇನ್ನಷ್ಟು ಜನ ಇದ್ದಾರೆ. ಪೊಲೀಸ್ ಇಲಾಖೆಯವರು, ಎಲ್ಲೂ ಏನು ಗಲಾಟೆ ಆಗಬಾರ್ದು, ಯಾವುದೇ ಸಮಸ್ಯೆ ಆಗಬಾರ್ದು. ಆ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ, IG ಇಂದ ಹಿಡಿದು SP ಇಂದ ಹಿಡಿದು DYSP ಇಂದ ಹಿಡಿದು ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡಿದು ಸೆಕ್ಯೂರಿಟಿ ಗಾರ್ಡ್ಸ್ ಇಂದ ಹಿಡಿದು ಎಲ್ಲರೂ ಕೂಡ ಶ್ರಮ ವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಕನಕೋತ್ಸವ ವೇದಿಕೆ, ಡಿ ಕೆ ಶಿವಕುಮಾರ್ ಅವರು ಮತ್ತು ನಾನು ಆಭಾರಿಯಾಗಿದ್ದೇವೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ, ತಮಗೆ ನನ್ನ ಗೌರವವನ್ನು ಸಲ್ಲಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ತಮ್ಮ ಸಹಕಾರ ಪ್ರೋತ್ಸಾಹಕ್ಕೆ ಈ ವೇದಿಕೆ ಕೃತಜ್ಞತೆ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.
ಶಿಕ್ಷಕರು ಸೈನ್ಸ್ ಎಕ್ಸಿಬಿಷನ್ ಮಾಡಬೇಕು ಅಂತ ಅಂದ್ರು, ಆಯ್ತು ಅಂತ ಹೇಳಿದೆ. ಅವರು ಹಗಲು ರಾತ್ರಿ ಎಲ್ಲ ಶಾಲೆಗಳಿಗೆ ಹೋಗಿ ಯಾವ್ಯಾವ ಮಾಡೆಲ್ಸು ಎಷ್ಟೆಷ್ಟು ಚೆನ್ನಾಗಿದೆ, ಏನೇನು ಮಾಡ್ಬೋದು ಅಂತ ಹೇಳಿ ಸುಮಾರು 1350 ಜನ ಮಕ್ಕಳು, ಸುಮಾರು 3500 ಜನ ಭಾಗವಹಿಸಿದ್ರು. ಅದಕ್ಕೆ ಭಾಗವಹಿಸಿದ್ರು ಅಂತ ಅಂದ್ರೆ ಆ ಟೀಮು ನೋಡ್ಲಿಕ್ಕೆ ಬಂದಂತ ಸಂಖ್ಯೆ ಸಾವಿರಾರಿದ್ದಾರೆ. ನಾನು ನೋಡ್ಲಿಕ್ಕೆ ಬಂದವ್ರನ್ನ ಲೆಕ್ಕ ಹೇಳ್ತಾ ಇಲ್ಲ ನಿಮಗೆ. ಯಾರು ಭಾಗವಹಿಸಿದ್ರು ಆ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗ್ಲಿಕ್ಕೆ ಅವರ ಸಂಖ್ಯೆಗಳನ್ನು ನಾನು ಹೇಳ್ತಾ ಇದ್ದೇನೆ. ಅವರು ಶಿಕ್ಷಕರೆಲ್ಲರೂ ಕೂಡ ಜೊತೆಯಾಗಿ ಕೆಲಸ ಮಾಡಿದ್ರು. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು, ಸ್ಪೋರ್ಟ್ಸ್ ಮಾಡಲಿಕ್ಕೂ ಕೂಡ ಅನೇಕ ದೈಹಿಕ ಶಿಕ್ಷಕರು, ಸಂಘ ಸಂಸ್ಥೆಯವರು ಎಲ್ಲರೂ ಕೂಡ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹೀಗೆ ಪ್ರತಿದಿನ ಊಟ ಬರೋರಿಗೆಲ್ರಿಗೂ ಪ್ರತಿದಿನ 60,000, 70,000, 50,000, 40, 1 ಲಕ್ಷ ಜನರು ಬಂದು ಹೋಗ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ಊಟ ತಿಂಡಿ ವ್ಯವಸ್ಥೆ ಆಗಬೇಕು, ಅವ್ರಿಗೂ ಊಟ ಮಾಡಬೇಕು ಅಂತ ಅಂದಾಗ ಅವರು ಹಗಲು ರಾತ್ರಿ ನಮ್ಮ ಪಟ್ಟಣದ ಅನೇಕ ಕಾರ್ಪೊರೇಟರ್ಗಳು, ಎಕ್ಸ್ ಕಾರ್ಪೊರೇಟರ್ಗಳು, ನಮ್ಮ ಲೀಡರ್ಗಳು ಹೆಂಗ್ ಮಾಡಿದ್ದೆ ಅಂತ ಹೇಳಿದ್ರೆ, ಕೆಲಸ ಇಲ್ಲದೆ ಇರೋರು ಕೆಲಸ ಕೊಡ್ಬೇಕಲ್ಲ. ಒಂದಿನ ಜವಾಬ್ದಾರಿ ಒಂದು ಹೋಬಳಿ ಅವ್ರದ್ದು, ಒಂದು ದಿನ ಜವಾಬ್ದಾರಿ ಒಂದು ಹೋಬಳಿಯವರು ಬರಬೇಕು, ಊಟ ರೆಡಿ ಮಾಡಿಸ್ಬೇಕು, ನಿಂತ್ಕೋಬೇಕು, ಮಕ್ಕಳಿಗೆಲ್ಲ ಕೊಡಿಸ್ಬೇಕು, ಬರೋರಿಗೆ ಹೋಗೋರಿಗೆ ಎಲ್ಲ ಆ ಹೋಬಳಿಯವರೆಲ್ಲರೂ ಒಂದಿನ ಬರೋರು, ನಮ್ಮ ಕೆಲಸ ಮುಗಿಸಿದ್ದೇವೆ ಅಂತ ಹೇಳಿ ಇಲ್ಲಿ ಬಂದು ನನಗೆ ಹೇಳ್ಬಿಟ್ಟು ಹೋಗೋರು. ಒಂದು ಹೋಬಳಿಯವರು ಒಂದಿನ, ಇನ್ನೊಂದು ಹೋಬಳಿಯವರು ಇನ್ನೊಂದು ದಿನ, ಇನ್ನೊಂದು ಹೋಬಳಿಯವರು. ಸೊ ಎಲ್ಲರೂ ಕೂಡ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು, ಮುಖಂಡರು, ಅನೇಕರು, ನಮ್ಮ ಸಂಘ ಸಂಸ್ಥೆಯವರು ಎಲ್ಲರೂ ಕೂಡ ಇದರ ಹಿಂದೆ ಇದ್ದು ಕೆಲಸ ಮಾಡಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾದಂಥ, ಅಡುಗೆ ಮಾಡಿದವರು ಕೂಡ ಮುಖ್ಯನೇ, ನೀರು ಕೊಟ್ಟವರು ಮುಖ್ಯನೇ, ನನಗೆ ಎಲ್ಲರನ್ನೂ ಕೂಡ ನಾನು ಸ್ಪರ್ಶಬೇಕಾಗ್ತದೆ. ಹಾಗಾಗಿ ಈ ವೇದಿಕೆಯನ್ನು ನಾನು ಬಳಸ್ಕೊಳ್ತಾ ಇದ್ದೇನೆ. ಅವ್ರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೇನೆ ನಮ್ಮ ಪೌರ ಕಾರ್ಮಿಕರು ನನ್ನ ಕೆಲಸ ರೋಡಲ್ಲಿ ಕ್ಲೀನ್ ಮಾಡೋದು ನಂದು ಇಲ್ಲಲ್ಲ ಅಂತ ಹೇಳಿಲ್ಲ ಅವರು. ನಗರಸಭೆಯವರು ಭವಿಷ್ಯ ನಿಮಗೆ ಅರ್ಥ ಆಗೋದಿಲ್ಲ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳಿ. ರಾತ್ರಿ 12:30 ಮುಗಿದ ಮೇಲೆ ನಾನು ಇಲ್ಲಿ ಕ್ಲೀನ್ ಮಾಡಿಸೋವರೆಗೂ ನಾನು 2 ಗಂಟೆ 3 ಗಂಟೆ ಆಗ್ತಿತ್ತು. ನಾನು ಇದ್ದೀನಿ ಅಂತ ಹೇಳಿ ಅವರೆಲ್ಲರೂ ಅಚ್ಚುಕಟ್ಟಾಗಿ ಈ ವೇದಿಕೆಯನ್ನು ಮತ್ತೆ ಯಥಾಸ್ಥಿತಿಗೆ, ವಸ್ತು ಕ್ಲೀನಾಗಿ ಮತ್ತೆ ರೆಡಿ ಆಗಿರುವಂಥ ನಿಟ್ಟಿನಲ್ಲಿ ಅವರು ರಾತ್ರಿ ಹಗಲು ಒಂದೇ ಇಡೀ ತಂಡ, ಪೌರ ಕಾರ್ಮಿಕರ ತಂಡ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನ ಸ್ವಚ್ಛವಾಗಿ ಇಡುವಂಥ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಅವರಿಗೆ ಇಡೀ ತಂಡಕ್ಕೆ ವೈಯಕ್ತಿಕವಾಗಿ ಮತ್ತು ಶಿವಕುಮಾರ್ ಅವ್ರ ಪರವಾಗಿ, ಇಡೀ ಕನಕೋತ್ಸವ ವೇದಿಕೆ ಪರವಾಗಿ ಅವರಿಗೆ ಉತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಾಧ್ಯಮದವರು ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದೆ, ಮಾಧ್ಯಮದವರು ನಾನು ಮಾಡ್ತೀವಿ ಅಂತ ಹೇಳಿ ಮಾಧ್ಯಮದವರು ಸಪೋರ್ಟ್ ಮಾಡಿದ್ದಾರೆ, ಬೆಂಬಲವನ್ನು ಕೊಟ್ಟಿದ್ದಾರೆ. ಹೀಗೆ ಹಲವು ಜನ, ಯಾರನ್ನು ಬಿಟ್ಟಿದ್ದೀನೋ ಏನೋ ಈ ಮಧ್ಯದಲ್ಲಿ ನನಗೆ ಗೊತ್ತಿಲ್ಲ, ಆದರೆ ಎಲ್ಲರೂ ಕೂಡ ಇದು ನಮ್ಮ ಜವಾಬ್ದಾರಿ, ಇದು ನಮ್ಮ ಹಬ್ಬ, ನಮ್ಮೂರಿನ ಸಾಂಸ್ಕೃತಿಕ ಹಬ್ಬ, ನಮ್ಮೂರಿನ ಕ್ರೀಡಾಕೂಟ, ನಮ್ಮೂರಿನ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹ ಮಾಡ್ತಕ್ಕಂಥ, ಪ್ರತಿಭೆಗಳನ್ನು ಗುರುತಿಸಕ್ಕಂಥ ಕೆಲಸ ಆಗಬೇಕು ಅಂತೇಳಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಗೆದ್ದಿದ್ದಾರೆ. ಬಹುಮಾನಗಳು ಯಾರೋ 3 ಜನ ಗೆದ್ದಿರ್ಬೋದು, ಇಲ್ಲ 10 ಜನ ಗೆದ್ದಿರ್ಬೋದು. ಆ ಬಹುಮಾನಗಳು ಮುಖ್ಯ ಅಲ್ಲ, ಅವರಿಗೆ ಒಂದು ವೇದಿಕೆ, ಒಂದು ಸ್ಥಾನ, ಒಂದು ಅವಕಾಶ ಮುಖ್ಯ. ಆ ಅವಕಾಶವನ್ನ ಕನಕಪುರದ ಕನಕೋತ್ಸವ ವೇದಿಕೆ ಸೃಷ್ಟಿ ಮಾಡಿದೆ. ಇದಕ್ಕೆ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಸೌಂಡು, ಲೈಟು, ಸ್ಟೇಜು, ಈ ಶಾಮಿಯಾನ ಎಲ್ಲ ನನ್ನ ಸ್ನೇಹಿತರುಗಳು. ವರುಣ್ ಅಂತ ಹೇಳಿದ್ದಾರೆ, ಅವರು ಹಗಲು ರಾತ್ರಿ ನನ್ನ ಜೊತೆ 3 ತಿಂಗಳಿಂದ ಕೆಲಸ ಮಾಡಿದ್ದಾರೆ. ತಿಪ್ಪಾದೇವಿ ಟೆಂಟ್ ಹೌಸ್ನ ಕೃಷ್ಣ ಮತ್ತು ತಂಡದವರು, ಅವರು ನಮ್ಮ ಕಾರ್ಯಕ್ರಮ ಇದು ನಾವು ಹಣಕ್ಕೋಸ್ಕರ ಮಾಡ್ತಾ ಇಲ್ಲ, ಇದು ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಹೇಳಿ ಮಾಡಿದ್ದಾರೆ. ವೇಣು ಅವರು LED ಸೌಂಡ್ಸು, ಅವರು ಇಲ್ಲೇ ಹಗಲು ರಾತ್ರಿ ಉಳ್ಕೊಂಡು ಮಾಡ್ತಾರೆ, ಕಾಸು ಕೊಟ್ರೆ ಯಾರು ಬೇಕಾದ್ರೂ ಮಾಡ್ತಾರೆ. ಆದರೆ ಇದು ನಂದು ಅಂತ ಹೇಳಿ ಮಾಡೋದಿದೆಯಲ್ಲ, ಅದು ಅವರ ದೊಡ್ಡತನ, ಅದು ಅವರ ಗೌರವ, ಅದು ನಮಗೆ ಸಿಕ್ಕಿರ್ತಕ್ಕಂಥ ಯಶಸ್ಸು. ಆ ಯಶಸ್ಸಿನ ಹಿಂದೆ ಸೊ ಹೀಗೆ ನಮ್ಮ ನಾಯಕನಹಳ್ಳಿ ಅವನು ವೇಣು ಅಂತ LED ಇದನ್ನೆಲ್ಲ ಮಾಡಿರೋನು, ಲೈಟಿಂಗು, ಸೌಂಡ್ಸು ಎಲ್ಲ ಮಾಡಿರೋನು. ವರುಣ್ ಅಂತ ಹೇಳಿ ನನ್ನ ಸ್ನೇಹಿತರು. ಸೊ ಇವರೆಲ್ಲರೂ ನಾಯಕನಹಳ್ಳಿಯಿಂದ ಹೋಗಿ ಬೆಂಗಳೂರಿನಲ್ಲಿ ಪ್ರತಿಭೆ, ಒಂದು ಅವಕಾಶ, ಒಂದು ಕಷ್ಟಪಟ್ಟು ಜೀವನವನ್ನ ಮಾಡಿದ್ದಾರೆ, ಮೇಲ್ ಬರ್ತಾ ಇದ್ದಾರೆ.
ಸೊ ಎಲ್ರನ್ನೂ ಗೌರವಿಸ್ಬೇಕು, ಎಲ್ರಿಗೂ ಅವಕಾಶ ಕೊಡಬೇಕು. ಸೊ ಇವತ್ತು ಇದರ ಹಿಂದೆ ಸಾವಿರಾರು ಜನ ಇದ್ದಾರೆ, ಸಾವಿರಾರು ಜನದ ಪರಿಶ್ರಮ ಇದೆ. ಆ ಪರಿಶ್ರಮದ ಯಶಸ್ಸು ಇವತ್ತಿನ ಈ ಕನಕೋತ್ಸವದ ಅಂತಿಮ ದಿನಕ್ಕೆ ನಾವು ಬಂದಿದ್ದೇವೆ. ಮತ್ತೆ ನೀವು ಭೇಟಿ ಮಾಡೋದು ಈ ಕಾರ್ಯಕ್ರಮ ಮುಗಿದ ಮೇಲೆ 27, 28ಕ್ಕೆ ಮತ್ತೆ ಈ ಕನಕೋತ್ಸವ ಇನ್ನೂ ವಿಶೇಷವಾದಂಥ ರೀತಿಯಲ್ಲಿ ವಿಜೃಂಭಣೆಯಿಂದ ಎಲ್ಲರ ಆಶೀರ್ವಾದದಿಂದ ಇಡೀ ರಾಜ್ಯದ ಗಮನವನ್ನ ಸೆಳೆಯುವಂತ ಈ ಕನಕಪುರದ ಉತ್ಸವ ಇನ್ನೂ ವಿಜೃಂಭಣೆಯಿಂದ ಈ ಜಿಲ್ಲೆನಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸ್ತೇವೆ ಅಂತ ಹೇಳಿ ನಾನಾದರೂ ಆಶಿಸ್ತಾ, ಯಾರನ್ನಾರು ನಾನು ಬಿಟ್ಟೋಗಿದ್ರೆ ನಮ್ಮ ಸೋಷಿಯಲ್ ಮೀಡಿಯಾ ಟೀಮು ಬಹಳಷ್ಟು ಕೆಲಸ ಮಾಡಿದೆ. ಸೊ ಎಲ್ಲರನ್ನೂ ಕೂಡ ರವಿ ಅವರ ನೇತೃತ್ವದಲ್ಲಿ ಕನಕಪುರದಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತು ಕೆಲಸ ಮಾಡಿದ್ದಾರೆ. ನಾನು ಒಬ್ಬರ ಹೆಸರು ಹೇಳಿ ಇನ್ನೊಬ್ಬರ ಹೆಸರು ಹೇಳಿಲ್ಲ ಅಂದ್ರೆ ತಪ್ಪಾಗುತ್ತೆ. ಎಲ್ಲರನ್ನ ಈ ಸಂದರ್ಭದಲ್ಲಿ ನೀವು ನನ್ನ ಕಂಡಿರ್ಬೋದು, ಕಾಣದೇ ಇರ್ಬೋದು, ತಾವೆಲ್ಲರೂ ಕೂಡ ನನ್ನ ಮನದಲ್ಲಿದ್ದೀರಿ, ನನ್ನ ತಲೆಯಲ್ಲಿದ್ದೀರಿ. ನಿಮ್ಮ ಜೊತೆ ನಾನಿದ್ದೇನೆ. ನಿಮ್ಮ ಕೆಲಸಕ್ಕೆ ನಿಮ್ಗೆ ಕೊಟ್ಟಂತ ಜವಾಬ್ದಾರಿ ಏನು ಸಂಪೂರ್ಣವಾಗಿ ನಿಭಾಯಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಈ ವೇದಿಕೆ ಮುಖಾಂತರ ಡಿ.ಕೆ. ಶಿವಕುಮಾರ್ ಅವ್ರ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈಗ 3 ಪರ್ಫಾರ್ಮೆನ್ಸ್ ಇದೆ. 3 ಪರ್ಫಾರ್ಮೆನ್ಸ್ ಆದ್ಮೇಲೆ ನವೀನ್ ಸಜ್ಜು ಮತ್ತು ತಂಡ ಮತ್ತು ಚಂದನ್ ಶೆಟ್ಟಿ ಮತ್ತು ತಂಡ, ಒಂದು ರಾಕು, ಒಂದು ಫ್ಲೋಕು, ಒಂದು ರಾಕ್ ಡ್ಯಾನ್ಸು, ಒಂದು ಫೋಕ್ ಡ್ಯಾನ್ಸ್. ನಾನು ಹೇಳಿದ್ದೀನಿ ಇಬ್ರಿಗೂ, ಚಂದನ್ ಶೆಟ್ಟಿಗೂ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.